ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಘೋಷಣೆ ಆಗಲಿಕ್ಕೆ ಅಧಿಕೃತವಾಗಿ ಇನ್ನೇನು ಕೆಲವೇ ದಿನಗಳು ಸಹ ಬಾಕಿಯಾಗಿದ್ದಾವೆ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು ಸಹ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಎ.ಸಿ.ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಮುಂದಿನ ಪ್ರೊಸೀಜರ್ ಬಗ್ಗೆ ಒಂದಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ. ಈಗ ನಾವು ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ಮನೆಯ ಮುಂಭಾಗದಲ್ಲಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸ್ನವರು ಸಾಕಷ್ಟು ತಯಾರಿಗಳನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಡಿ.ಕೆ. ಶಿವಕುಮಾರ್ ನಿವಾಸದ ಮುಂದಿನ ಏನು ರಸ್ತೆ ಇತ್ತು, ಈ ರಸ್ತೆ ದ್ವಿಮುಖವಾಗಿ ಸಂಚಾರಕ್ಕೆ ಮೊದಲು ಅನುವು ಮಾಡಿಕೊಡಲಾಗಿತ್ತು. ಈಗ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಈ ರಸ್ತೆಯ ಎರಡೂ ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಏನು ಸುಮಾರು 300ರಿಂದ 350 ಮೀಟರ್ಗಳ ಅಂತರದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಏನು ಸರ್ಕಾರಿ ವಾಹನಗಳು ಹಾಗೂ ಈ ರಸ್ತೆಯಲ್ಲಿ ವಾಸ ಮಾಡುವಂತಹ ಒಂದಷ್ಟು ಜನರಿಗೆ ಮಾತ್ರ ಈ ರಸ್ತೆಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪ್ರಮುಖವಾಗಿ ಈಗ ನಾವು ಗಮನಿಸಿದಾದರೆ ಏನು ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಇದೆ, ಈ ನಿವಾಸದ ಭಾಗದಿಂದ ವಾಹನಗಳ ಎಂಟ್ರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಏನು ಈ ಭಾಗದಲ್ಲಿ ಇನ್ನು ನಾವು ಈ ಕಡೆ ಎಕ್ಸಿಟ್ ಆಗುವಂತಹ ಭಾಗದಲ್ಲಿ ಈ ಪುನೀತ್ ರಾಜ್ಕುಮಾರ್ ಅವರ ಮನೆಯಿಂದ ಬರುವಂತಹ ಈ ಎಕ್ಸಿಟ್ ಭಾಗದಲ್ಲಿ ವಾಹನಗಳ ಎಕ್ಸಿಟ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಈ ಮೊದಲು ಈ ಭಾಗದಿಂದಲೂ ಸಹ ವಾಹನಗಳಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈಗ ಎರಡೂ ಭಾಗದಿಂದ ವಾಹನಗಳಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟು ಏನು ಪುನೀತ್ ರಾಜ್ಕುಮಾರ್ ಅವರ ಮನೆಯ ರಸ್ತೆ ಇದೆ, ಈ ಭಾಗದಿಂದ ವಾಹನಗಳು ಬಂದು ಈ ಭಾಗದಿಂದ ಎಕ್ಸಿಟ್ ಆಗಬೇಕು ಅನ್ನುವಂತಹ ಒಂದು ಪ್ಲಾನ್ ಪೊಲೀಸ್ನವರು ಮಾಡಿದ್ದಾರೆ. ಇನ್ನು ಏನು ಡಿ.ಕೆ. ಶಿವಕುಮಾರ್ ಆಫೀಸ್ ಇದೆ, ಆಫೀಸ್ನ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ಈ ಬ್ಯಾರಿಕೇಡ್ನ ಒಳಗೆ ಬರಬೇಕು, ಯಾರು ರಸ್ತೆಯ ಮಧ್ಯೆ ನಿಲ್ಬಾರ್ದು ಅನ್ನುವಂತಹ ಒಂದಷ್ಟು ಕಟ್ಟುನಿಟ್ಟಿನ ಪ್ಲಾನನ್ನು ಮಾಡಿದ್ದಾರೆ. ಇನ್ನು ನಾವು ಈ ಡಿ.ಕೆ. ಶಿವಕುಮಾರ್ ಮನೆಯ ಮುಂಭಾಗದಲ್ಲಿ ನೋಡ್ತಾ ಹೋದರೆ ಇಲ್ಲಿ ಜರ್ಮನ್ ಟೆಂಟನ್ನು ಹಾಕಲಾಗಿದೆ. ಜರ್ಮನ್ ಟೆಂಟ್ ಹಾಕಿ ಈ ಮನೆಯ ಮುಂಭಾಗದಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಭೇಟಿಗೆ ಬರುವಂತಹ ಸಾರ್ವಜನಿಕರಿಗೆ ಇಲ್ಲಿ ತಪಾಸಣೆ ಮಾಡಲಾಗುತ್ತೆ. ತಪಾಸಣೆ ಮಾಡಿ ಅವರನ್ನು ಸರತಿ ಸಾಲಿನಲ್ಲಿ ಲಿಸ್ಟ್ ಮಾಡಿಕೊಂಡು ಮನೆಯ ಒಳಗೆ ಬಿಡುವಂತಹ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಏನು ಇಲ್ಲಿ ಜನರು ಬರುವಂತಹ ಇಲ್ಲಿ ಮುಂಭಾಗದಲ್ಲಿ ಜನರು ಬಂದರೆ ಇಲ್ಲಿ ಸರತಿ ಸಾಲಿನಲ್ಲಿ ಬಂತು, ಇಲ್ಲಿ ಇರುವಂತಹ ಈ ಮೊದಲ ಗೇಟ್ನಲ್ಲಿ ಜನರು ಒಳಗೆ ಹೋಗಬೇಕು. ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ನ ಭೇಟಿಯಾಗಿ ಮುಂಭಾಗದಲ್ಲಿರುವಂತಹ ಮೇನ್ ಗೇಟಿಂದ ಹೊರಗೆ ಬರುವಂತಹ ಪ್ಲಾನ್ನ ಪೊಲೀಸ್ನವರು ಮಾಡ್ಕೊಂಡಿದ್ದಾರೆ. ಇನ್ನು ಮಾಧ್ಯಮದವರು ಈ ಹಿಂದೆ ಡಿ.ಕೆ. ಶಿವಕುಮಾರ್ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಬೈಟ್ಗಳನ್ನು ತೆಗೆದುಕೊಳ್ಳೋದಾಗಿರಬಹುದು, ಕೆಲವೊಂದಷ್ಟು ಅವರ ಇಲ್ಲಿ ಹೋಗೋ ಬರುವಂತಹ ವಿಷಯವನ್ನು ತಗೊಂತಿದ್ದು. ಇನ್ನು ಮುಂದೆ ಮಾಧ್ಯಮದವರಿಗೆ ಇಲ್ಲಿ ಮನೆಯ ಮುಂಭಾಗದಲ್ಲಿ ಒಂದಷ್ಟು ಸ್ಟೇಜನ್ನು ಹಾಕಲಾಗಿದೆ. ಸ್ಟೇಜನ್ನು ಹಾಕಿ ಇಲ್ಲಿ ಮಾಧ್ಯಮದವರಿಗೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಮನೆಯ ಮುಂಭಾಗದಲ್ಲಿ ಒಂದು ಸ್ಕೂಲ್ ಇರೋದ್ರಿಂದ ಇಲ್ಲಿ ಸದ್ಯಕ್ಕೆ ಈಗ ಸ್ಕೂಲ್ಗೆ ಏನು 2ರಿಂದ 3 ದಿನಗಳ ರಜೆಯನ್ನು ಘೋಷಣೆ ಮಾಡಿರೋದ್ರಿಂದ ಇಲ್ಲಿ ಬರುವಂತಹ ಶಾಲಾ ಮಕ್ಕಳಿಗೆ ಯಾವುದೇ ಅಡಚಣೆ ಆಗಬಾರ್ದು ಅನ್ನುವಂತಹ ದೃಷ್ಟಿಕೋನದಲ್ಲಿ ಅವರಿಗೂ ಸಹ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ. ಸೋಮವಾರ ಅಥವಾ ಮಂಗಳವಾರದಿಂದ ಈ ಸ್ಕೂಲ್ ಆರಂಭವಾಗಿರೋದ್ರಿಂದ ಅವಾಗ ಏನು ಪ್ಲಾನ್ ಮಾಡಬೇಕು, ಯಾವ ರೀತಿಯಾಗಿ ಒಂದು ನಿರ್ಣಯಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ನವರು ತೀರ್ಮಾನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಸಿಎಂ ಪ್ರೋಟೋಕಾಲ್ ಪ್ರಕಾರ ಬರುವಂತಹ ಜನರನ್ನ ಒಳಗಡೆ ಬಿಡಬೇಕು ಹಾಗೂ ಅಧಿಕಾರಿಗಳನ್ನ ಒಳಗಡೆ ಬಿಡಬೇಕು, ಸಾಮಾನ್ಯರನ್ನ ಒಳಗಡೆ ಬಿಡಬೇಕು ಅನ್ನುವಂತಹ ಪ್ಲಾನನ್ನು ಪೊಲೀಸ್ನವರು ಮಾಡ್ಕೊತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಇಲ್ಲಿ ಸಂಭವಿಸಬಾರ್ದು ಅನ್ನುವಂತಹ ದೃಷ್ಟಿಕೋನದಲ್ಲಿ ಎಲ್ಲ ಪೊಲೀಸ್ನವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹರ್ಷಿತ್, ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.